ನಮಸ್ತೆ. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಜೀನಿ ಕುಟುಂಬದಿಂದ ಪ್ರತಿಯೊಬ್ಬರಿಗೂ ಆರ್ಥಿಕ ಶುಭಾಶಯಗಳು. ನಮ್ಮ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಜಿನಿ ಕುಟುಂಬ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಮ್ರಾಜ್ಯದ ಒಡೆಯ ದಿಲೀಪ್ ಸರ್ ಹಾಗೂ ಅವರ ಫ್ಯಾಮಿಲಿ ಬಂದಾಗಿದೆ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಅಂಡ್ ದಿಲೀಪ್ ಸರ್ ಫ್ಯಾಮಿಲಿ ಅವರ ಜೊತೆಗೆ ಜೀನಿ ಸ್ಲಿಮ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ಭೂಮಿಕಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸಂಕ್ರಾಂತಿ ಸಂಭ್ರಮಕ್ಕೆ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ವೆಲ್ಕಮ್. ನಿಮಗೂ ಕೂಡ ಸಂಕ್ರಾಂತಿ ಶುಭಾಶಯಗಳು. ಸೊ ಎಲ್ಲರೂ ಬಂದಾಗಿದೆ. ಇನ್ನು ಸಂಕ್ರಾಂತಿ ಸಂಭ್ರಮ ಶುರು ಮಾಡಬೇಕು. ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡಬೇಕು ಅಂದ್ರೆ ಅದು ದೇವರ ಒಂದು ಪೂಜೆಯಿಂದ ಆಗುತ್ತೆ. ಸೊ ಸಂಕ್ರಾಂತಿ ಹಬ್ಬದ ಪೂಜೆನ ಇವಾಗ ನಾವು ಮಾಡೋಣ. ಸರ್, ನೀವೆಲ್ಲ ಮುಂದೆ ನಿಂತು ಆ ಪೂಜೆನ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ. ಜೀನಿ ಕುಟುಂಬದಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಜೀನಿ ಕುಟುಂಬ ಕಡೆಯಿಂದ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಇವತ್ತು ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಅದರಲ್ಲೂ ರೈತರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಯಾಕಂದ್ರೆ ತಾವು ಬೆಳೆದಂತ ಧಾನ್ಯಗಳನ್ನ ಎಲ್ಲಾನು ಸಮೇತ ರಾಶಿ ಮಾಡಿ ಪೂಜೆ ಮಾಡುವಂತ ಹಬ್ಬನೇ ಸಂಕ್ರಾಂತಿ ಹಬ್ಬ. ಆ ಸಂಕ್ರಾಂತಿ ಹಬ್ಬದ ದಿನ ನಾವೊಂದು ಜನಗಳಿಗೆ ಉಡುಗೊರೆ ಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಜೀನಿ ಸ್ಲಿಮ್ ಅಂತ ತರ್ತಾ ಇದ್ದೀವಿ. ಏನು ಉದ್ದೇಶ ಅಂತ ಅಂದ್ರೆ, ತುಂಬಾ ದಪ್ಪ ಇದ್ದವರು ಕೆಮಿಕಲ್ ಆಹಾರ ತಿಂದು ತಮಗೆ ಸಣ್ಣ ಆಗೋದಕ್ಕೆ ಹೋಗಿ ಸೈಡ್ ಎಫೆಕ್ಟ್ ಮಾಡ್ಕೊಳ್ತಿದ್ರು. ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ತುಂಬಾ ಸಣ್ಣ ಆಗ್ಬೇಕು, ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು, ಅವರು ಸಣ್ಣ ಆಗ್ಬೇಕು, ಅದರಲ್ಲೂ ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಜೀನಿ ಸ್ಲಿಮ್ ನ ತರ್ತಾ ಇದ್ದೀವಿ. ಈ ಜೀನಿ ಸ್ಲಿಮ್ಗೆ ಅಂಬಾಸಿಡರ್ ಬಂದು ಭೂಮಿಕಾ ಅಂತ. ಅವ್ರನ್ನ ಯಾಕೆ ಆಯ್ಕೆ ಮಾಡಿದೀವಿ ಅಂತ ಅಂದ್ರೆ, ನಮ್ಮ ಜೀನಿ ಕುಡಿದು ಫಸ್ಟಿಗೆ ಬಾರಿಗೆ ಅವರೇ ಸಣ್ಣ ಆಗಿದ್ದು. ಅಂದ್ರೆ 84 kg 50 kg ಫಸ್ಟ್ ಬಂದಿದ್ದು ಅವರೇ. ಅವ್ರು ಫಸ್ಟ್ ಬಂದಿರೋದ್ರಿಂದ ಅವ್ರನ್ನೇ ನಮ್ಮ ಜೀನಿ ಅಂಬಾಸಿಡರ್ ಆಗಿ ತಗೊಂಡು ಈ ಜೀನಿ ಸ್ಲಿಮ್ ನ ಇವತ್ತು ಸಂಕ್ರಾಂತಿ ಹಬ್ಬದಿಂದ ಬಿಡುಗಡೆ ಮಾಡ್ತಿದೀವಿ. ನಿಮ್ಗೆ ಏನಾದ್ರೂ ಸಣ್ಣ ಆಗ್ಬೇಕು, ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು, ನೆಕ್ಸ್ಟ್ ಸಂಕ್ರಾಂತಿ ಒಳಗೆ ನೀವು ಸಣ್ಣ ಆಗ್ಬೇಕು ಅಂತ ಅಂದ್ರೆ ಜೀನಿ ಸ್ಲಿಮ್ ನ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಳಿ. ಥ್ಯಾಂಕ್ ಯು ಎಲ್ಲರಿಗೂ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಗಂಡ್ ಮಕ್ಳು ಪ್ರೂವ್ ಮಾಡ್ಕೊಂಡಾಯ್ತು. ಇವಾಗ ಹೆಣ್ಮಕ್ಳ ಸರದಿ. ಅವ್ರಿಗೆ ತುಂಬಾ ಈಸಿ ಟಾಸ್ಕ್. ಏನಪ್ಪಾ ಅಂತಂದ್ರೆ ಬಲೂನ್ ನ ಹೊಡೆದಾಕೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ, ಗಾಳಿನ ತುಂಬಿನೇ ಹೊಡೆದಾಕ್ಬೇಕು. ಇವಾಗ ಪಿನ್ನು ಅಥವಾ ನೈಟ್ಸ್ ನೆಲ್ಲ ಯೂಸ್ ಮಾಡಿ ಹೊಡಿಬಾರ್ದು. ಇವಾಗ ನಮ್ಮ ಹೆಣ್ಮಕ್ಳಂತೂ ಫುಲ್ ರೆಡಿ ಆಗಿ ನಿಂತಿದ್ದಾರೆ. ರೆಡಿನಾ? ಜೋಶ್ ಇಲ್ಲ, ರೆಡಿ? 3, 2, 1 ಸ್ಟಾರ್ಟ್. ಯಾರು ಫಸ್ಟ್ ಹೊಡೆದಾಕ್ತಾರೆ ನೋಡಿ. ಬನ್ನಿ. ಮುಕ್ತಾಯ ಆಗೋಯ್ತು. ವಿನ್ನರ್ ಕೂಡ ಫೈನಲ್ ಆಗ್ಬಿಟ್ಟಿದ್ದಾರೆ. ದಮ್ ಅಂತ ಮುಗಿಸ್ಬಿಟ್ಟು ಓಕೆ, ಇವಾಗ ವಿನ್ನರ್ನ ಪ್ರೈಸ್ ಕೊಡುವಂತ ಟೈಮು, ಅನೌನ್ಸ್ ಮಾಡುವಂತ ಟೈಮು. ಬನ್ನಿ, ಫಸ್ಟ್ ನೀವು, ಸೆಕೆಂಡ್ ನೀವು, ಥರ್ಡ್ ನೀವು. ಕಂಗ್ರ್ಯಾಚುಲೇಷನ್ಸ್. ಪಿನ್ನು ಅಥವಾ ನೈಟ್ಸ್ ನೆಲ್ಲ ಯೂಸ್ ಮಾಡಿ ಹೊಡಿಬಾರ್ದು. ಇವಾಗ ನಮ್ಮ ಹೆಣ್ಮಕ್ಳಂತೂ ಫುಲ್ ರೆಡಿ ಆಗಿ ನಿಂತಿದ್ದಾರೆ. ರೆಡಿನಾ? ಜೋಶ್ ಇಲ್ಲ, ರೆಡಿ? 3, 2, 1 ಸ್ಟಾರ್ಟ್. ಯಾರು ಫಸ್ಟ್ ಹೊಡೆದಾಕ್ತಾರೆ ನೋಡಿ. ಬನ್ನಿ. ಮುಕ್ತಾಯ ಆಗೋಯ್ತು. ವಿನ್ನರ್ ಕೂಡ ಫೈನಲ್ ಆಗ್ಬಿಟ್ಟಿದ್ದಾರೆ. ದಮ್ ಅಂತ ಮುಗಿಸ್ಬಿಟ್ಟು ಓಕೆ, ಇವಾಗ ವಿನ್ನರ್ನ ಪ್ರೈಸ್ ಕೊಡುವಂತ ಟೈಮು, ಅನೌನ್ಸ್ ಮಾಡುವಂತ ಟೈಮು. ಬನ್ನಿ, ಫಸ್ಟ್ ನೀವು, ಸೆಕೆಂಡ್ ನೀವು, ಥರ್ಡ್ ನೀವು. ಕಂಗ್ರ್ಯಾಚುಲೇಷನ್ಸ್. ಅನು, ಹೆಣ್ಮಕ್ಳು ಸಖತ್ ಬೋರಿಂಗ್ ಆಗಿ ಆಡಿದ್ರು, ನಾವು ಸಖತ್ತಾಗಿ ಆಟ ಆಡ್ತೀವಿ ಅಂತ ಗಂಡ್ಮಕ್ಳು ಬಂದು ನಿಂತಿದ್ದಾರೆ. ಈಗ ಇವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾವು ನೋಡೋ ಟೈಮು. ಸೊ ನಾನು ಸ್ಟೆಪ್ ಹೇಳ್ಕೊಡ್ತೀನಿ ಸರ್, ಅದನ್ನ ಮಾಡಕ್ ರೆಡಿನಾ? ಬರ್ಲಿ ಮ್ಯೂಸಿಕ್. ದೊಡ್ಡದು ಹೇಳ್ಕೊಟ್ರೆ ಏನ್ ಕೊಡ್ತಾ ಸ್ಲೀಪಾಗೆ? ಅಲ್ಲಾಡಿಸ್ತಾ ಇದಾರೆ ಕಡ. ನೀವೆಲ್ಲ ವೈರ್ ಮೇಲೆ ನಿಂತೀರ, ಹಿಂದಕ್ಕೆ ಹೋಗಿ. ವೈರ್ ಮೇಲೆ ನಿಂತೀರ, ಸ್ವಲ್ಪ ಹಿಂದಕ್ಕೆ ಹೋಗಿ. ಈಗ ತಿರುಗಿಸಿ. ಆಕ್ಚುಲಿ ಹೌದು, ಈ ಗಂಡ್ಮಕ್ಳು ನಾನೇನು ಹೇಳ್ಕೊಟ್ರಿ ಈ ಸ್ಟೆಪ್ ನಾನು ಹೇಳ್ಕೊಟ್ಟಿಲ್ಲ. ಬರೋಷ್ಟೊತ್ತಿಗೆ ಏನೇನ್ ಸ್ಟೆಪ್ ಸೂಪರ್ ಆಗಿ ಮಾಡಿದ್ರು. ಬರ್ಲಿ ಚಪ್ಪಾಳೆ. ಎಲ್ಲದ್ರಿಂದ ದೂರ ಇದ್ದು ನಮ್ಮ ಹೆಲ್ತ್ ನ ಕಾಪಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅನ್ನೆಸೆಸರಿ ಹಾಸ್ಪಿಟಲ್ಗೆ ಖರ್ಚು ಮಾಡಿ ದುಡ್ಡನ್ನ ಬೇಸ್ ಮಾಡೋದಕ್ಕಿಂತ ವಾಸಿ ಜೀನಿ ಸ್ಲಿಮ್ ನ ಕುಡಿದು ಸಣ್ಣ ಅಷ್ಟೇ ಅಲ್ಲ, ಹೆಲ್ದಿ ಆಗಿರಿ. ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.